ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ವಿ ಅಪ್ಲಿ. ಇವತ್ತು ನಾವು ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ನೋಡೋಣ. ಡ್ರೈ ಗೋಬಿ ಮಾಡೋಳು ಫಸ್ಟ್ ನಾವು ಎರಡು ಈ ಥರದ ಗೋಬಿ ತೊಗೊಂಡಿದ್ದೀವಿ. ಆ ಗೋಬಿನ ಈ ಥರ ಎಲ್ಲ ಕಟ್ ಮಾಡಿ ತೆಗೆದ್ಕೋಬೇಕು. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು ನೀರನ್ನ. ಈ ರೀತಿ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಗೋಬಿನ ಅದರಲ್ಲಿ ಹಾಕಬೇಕು. ಈ ರೀತಿ ನೋಡಿ, ಈ ರೀತಿ ಎಲ್ಲ ಹಾಕಿ ಅದನ್ನ ಒಂದು ಸ್ವಲ್ಪ ಹೊತ್ತು, ಇಟ್ ಮೀನ್ಸ್ ಅದು ಫುಲ್ಲು ಸಾಫ್ಟ್ ಆಗಬಾರ್ದು, ಜಸ್ಟ್ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸು, ಹುಳ ಅಥವಾ ಏನಾದರೂ ಕೆಮಿಕಲ್ಸ್ ಹಾಕಿ ಮಾಡಿದರೆ ಹೋಗಲಿ ಅನ್ನೋ ಪರ್ಪಸಿಗೆ ಮಾತ್ರ ಈ ಥರ ಬಾಯ್ಲ್ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಇದನ್ನ ಜಸ್ಟ್ ಬಾಯ್ಲ್ ಆಗಬೇಕು. ಇಲ್ಲಿ ನೋಡಿ, ಅದು ಈ ರೀತಿ ಬಾಯ್ಲ್ ಆಗ್ತಾ ಇದೆ. ಇಟ್ ಮೀನ್ಸ್ ಇದು ಇವಾಗೆಲ್ಲ ಆಗಿದೆ. ನಾವು ಇದನ್ನ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿದ ಮೇಲೆ ಇದನ್ನ ಒಂದು ಈ ಥರ ಜರಡಿ ಒಳಗೆ ಅದ್ರಾಗೆ ನೀರೆಲ್ಲ ಈ ರೀತಿ ಹಾಕಿ ಬಸಿಬೇಕು. ಫುಲ್ ಇದ್ರಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಸ್ವಲ್ಪ ಹೀಗೆ ಬಿಡಬೇಕು. ಬೇಯಿಸಿ ತೆಗ್ದಿರೋದು ಹೀಗಿದೆ ನೋಡಿ. ನಾವು ಇಷ್ಟೇ ಫುಲ್ ಮೆತ್ತಗಾಗೋ ರೀತಿಯಲ್ಲಿ ಇದನ್ನ ಬೇಯಿಸ್ಕೊಂಡಿಲ್ಲ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಆಮೇಲೆ ಇದಕ್ಕೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಖಾರ ನೀವು ನೋಡ್ಕೊಂಡು ನಿಮ್ಗೆ ಹಾಕೋಬೋದು. ಸ್ವಲ್ಪ ಉಪ್ಪು ಹಾಕೋಬೇಕು. ನಾವು ಆಲ್ರೆಡಿ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. 2 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರು, ನಾವಿಲ್ಲಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದಕ್ಕೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ. ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರೋ ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಮತ್ತೆ 2 ಟೇಬಲ್ ಸ್ಪೂನ್ ಮೈದಾ, ನೆಕ್ಸ್ಟ್ ಸ್ವಲ್ಪ ಅಕ್ಕಿ ಹಿಟ್ಟು ನಾವು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಹಾಕಿದ ಮೇಲೆ ಅದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಹಾಗೆ ಕಮೆಂಟ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದೀರಾ. ಅದರಲ್ಲಿ 1-2 ಕಮೆಂಟ್ಗೆ ನಾನು ಇವಾಗ ಉತ್ತರ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕಡಾಯಿ ಸೂಪರ್, ಕಡಾಯಿ ತೊಳಿರಿ, ಕಡಾಯಿ ಹಂಗಿದೆ, ಕಡಾಯಿ ಹಿಂಗಿದೆ ಅಂತ. ಸೊ ಹೌದು, ಕಡಾಯಿ ಕರ್ರಗಿದೆ, ಅದು ಹಾಗಿದೆ ಕಾಣಿಸುತ್ತೆ. ಅದು ನನಗೆ ನಮ್ಮಮ್ಮ ಕೊಟ್ಟಿದ್ದ ಕಡಾಯಿ. ಸೊ ಅದನ್ನ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಅದು ನಿಮಗೆ ಆ ರೀತಿ ಕಾಣಿಸುತ್ತೆ. ಅದು ನಾನು ಎಮೋಷ್ನಲ್ ಆಗಿ ಇಟ್ಕೊಂಡಿರೋದಷ್ಟೇ. ನೋಡಿ, ಈ ಕಡಾಯಿ ಸೂಪರಾಗಿದೆ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಂಡು ಕಲಿಸ್ಬೇಕು. ಈ ರೀತಿ ನೋಡಿ, ಈ ರೀತಿ ಕಲಿಸ್ಬಿಟ್ಟು ಇದನ್ನು ಒಂದು 15 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಅದು ಫುಲ್ ಮ್ಯಾರಿನೇಟ್ ಆಗಿ ಅದಕ್ಕೆಲ್ಲ ನಾವು ಹಾಕಿರೋ ಮಸಾಲ ಎಲ್ಲ ಚೆನ್ನಾಗಿ ಕೂರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಹಿಂಗೆ ಮುಚ್ಚಿಬಿಟ್ಟು ನಾವು ಇದನ್ನ ಬಿಡೋಣ, ಆಮೇಲೆ ಫ್ರೈ ಮಾಡೋಣ. 30 ಮಿನಿಟ್ಸ್ ಬಿಟ್ಟಿದ್ದೀವಿ. ಈ ರೀತಿ ಆಗಿದೆ. ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಆ ಆಯಿಲ್ ಬಿಸಿ ಆದಮೇಲೆ ಈ ರೀತಿ ಒಂದೊಂದೇ ಆಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆಗೋಕ್ಕೆ ಬಿಡಬೇಕು. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡು ಇದನ್ನ ತೆಗೆದಿಟ್ಕೋಬೇಕು. ಇದು ರೆಡಿ ಆಗಿದೆ ಅಂತ ಅರ್ಥ. ಹಾಗಾಗಿ ಫ್ರೈ ಆಗಿರೋ ಗೋಬಿ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಹಾಕಿ ಇದನ್ನ ಮಿಕ್ಸ್ ಮಾಡಬೇಕು. ಸಂಜೆ ಟೈಮ್ನಲ್ಲಿ ರುಚಿಕರವಾದಂತಹ ಡ್ರೈ ಗೋಬಿ ತಿನ್ನಲು ಸಿದ್ಧ. ಮನೇಲಿ ಮಾಡ್ಕೊಂಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.